ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರ್ತೀರಾ. ನಾನಿವತ್ತು ಟೆಂಪಲ್ ರನ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಗೆಸ್ ಮಾಡ್ತಾ ಇರಿ ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಪ್ರತಿ ವಾರನೂ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಬಟ್ ಇವಾಗ ಕೆಲಸ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅಪರೂಪನೇ ಅಂತ ಅಂದ್ಕೊಬೋದು. ಈ ದೇವಸ್ಥಾನ ವಾರ ಹೋಗ್ತಾ ಇದ್ರೆ ತುಂಬಾ ಒಳ್ಳೆಯದು ಈ ದೇವಸ್ಥಾನಕ್ಕೆ. ಈಗ ಮನೆಯಲ್ಲಿ ಎಲ್ಲ ಮುಗಿಸಿ ಹೊರಟಿರೋವಂಥದ್ದು. ಸ್ವಲ್ಪ ಅದು ಮಧ್ಯಾಹ್ನ ಮಹಾಮಂಗಳಾರತಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೋದ್ರೂ ಏನು ತೊಂದರೆ ಇಲ್ಲ. ಬೆಳಗ್ಗೆನೇ ಹೋಗಬೇಕು ಅಂತ ಏನಿಲ್ಲ. ಇದು ಸ್ವಲ್ಪ ಮಧ್ಯಾಹ್ನ ಹೋದ್ರೂ ಕೂಡ ನಡೆಯುತ್ತೆ ದೇವಸ್ಥಾನಕ್ಕೆ. ಹಾಗೆ ಯಾವ ದೇವಸ್ಥಾನ ಅಂತ ನೀವು ಗೆಸ್ ಮಾಡ್ತಾಯಿರಿ. ನಾನು ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನಗೆ ಇಲ್ಲಿಂದ ಸ್ವಲ್ಪ ಹತ್ರನೇ ಇರೋದ್ರಿಂದ, ಹತ್ರ ಅಂತ ಅಂದರೆ ಒಂದು 8-9 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಪ್ರತಿ ವಾರನೂ ಮಕ್ಕಳನ್ನೆಲ್ಲ ಸಣ್ಣವರಿದ್ದಾಗ ಪ್ರತಿ ವಾರನೂ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಒಂದು ಬ್ಯಾಚ್ ಇತ್ತು, ನಮ್ಮ ಬ್ಯಾಚ್ ಅವರೆಲ್ಲ ಹೋಗ್ಬಿಡ್ತಿದ್ವಿ. ಇವಾಗ ಆ ಥರ ಎಲ್ಲ ಹೋಗೋಕ್ಕಾಗಲ್ಲ. ಎಲ್ಲರ ಮನೆಯಲ್ಲೂ ಅವ್ರವ್ರದ್ದೇ ಕೆಲಸಗಳಿರ್ತವೆ. ಮಕ್ಕಳು ಎಲ್ಲ ದೊಡ್ಡವರಾಗಿರ್ತಾರೆ. ಹಾಗಾಗಿ ಮನೇಲೇ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ಸ್ವಲ್ಪ ಫ್ರೀ ಇದ್ದಿದ್ದ ಕಾರಣ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ. ಗೆಸ್ ಮಾಡಿದ್ರೆ ಯಾವ ದೇವಸ್ಥಾನ ಅಂತ ನಾನು ಬಂದಿರೋದು ಸಾಯಿಬಾಬಾ ಟೆಂಪಲ್ಗೆ. ಇಲ್ಲಿಗೆ ಪ್ರತಿ ವಾರ ಬರ್ತಾಯಿದ್ದೆ ಫಸ್ಟು. ಇವಾಗ ಸ್ವಲ್ಪ ಹೇಳ್ದಂಗೆ ನೀವೇ ನೋಡ್ತಾ ಇದ್ದೀರಾ, ಈ ನಡುವೆ ಎಷ್ಟು ಮನೆ ಹತ್ರ ಕೆಲಸ ಇರುತ್ತೆ. ಹಾಗೆ ನನ್ನದು ಸ್ವಲ್ಪ ಕೆಲಸ ಇರುತ್ತೆ, ನೋಡ್ತಾ ಇರ್ಬೋದು ನೀವು. ಅದನ್ನೆಲ್ಲ ಸ್ವಲ್ಪ ಬಿಟ್ಟು ಬರೋದಕ್ಕೆ ಸ್ವಲ್ಪ ಇದಾಗುತ್ತೆ ಅಂತ ಬರ್ತಾ ಇರಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ದೇವಸ್ಥಾನಕ್ಕೆ ಬರಲೇಬೇಕು ಅಂತ ನಮ್ಮ ಒಂದು ಹುಡುಗಿ ಬೇರೆ ಹೋಗಿ ಬರೋಣ ಅಂತ ಹೇಳಿದ್ದು. ತುಂಬ ದಿವಸದಿಂದ ಅನ್ಕೊತಾ ಇದ್ದಿದ್ದರಿಂದ ಇಲ್ಲಿಗೆ ಬಂದಿದ್ದೀನಿ. ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು, ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಎಲ್ಲ ದೇವಸ್ಥಾನದಲ್ಲೂ ನಾನು ಇದನ್ನೇ ಹೇಳ್ತಾ ಇರ್ತೀನಿ ನಿಮಗೆ. ಯಾವುದೇ ಕಾರಣಕ್ಕೂ ಒಳಗಡೆ ಎಲ್ಲ ಯಾರೂ ಇದು ಮಾಡಲ್ಲ, ಪ್ರವೇಶ ಇರಲ್ಲ ವೀಡಿಯೋ ಮಾಡೋಕ್ಕೆ. ನಾನು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಒಳಗಡೆ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಿದ್ದೀನಿ. ಪ್ರಸಾದ ಕೊಡ್ತಾರೆ, ಹೋಗಿ ಅಲ್ಲಿ ಸರಿಯಾಗಿ ಇಟ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಪ್ರಸಾದ ಕೊಡ್ತಾರೆ. ಹಿಂಗಲ್ವ ಹೋಗೋದು? ಹಂಗೆ ಹೋಗ್ಬಾರ್ದು, ಹಿಂಗೆ ಬರ್ಬೋದು. ಹಿಂಗೆ ಬಂದು ಮತ್ತೆ ಹೋಗ್ಬೇಕು, ನಾವು ಹಂಗೆ ಬರಬಾರ್ದು. ಹೋಗಿ ಪ್ರಸಾದನ ತಿನ್ಕೊಂಡು, ಯಾವುದೇ ದೇವಸ್ಥಾನದಲ್ಲಾಗಲಿ ಪ್ರಸಾದ ಅಂದರೆ ಫಸ್ಟ್ ಇರ್ತೀನಿ ನಾನು. ಸಿಕ್ಕಾಪಟ್ಟೆ ಮನೇಲಿ ಮಾಡೋದಕ್ಕಿಂತನೂ ಚೆನ್ನಾಗಿರುತ್ತೆ. ಏನೋ ಗೊತ್ತಿಲ್ಲ, ದೇವ್ರ ಪ್ರಸಾದದಲ್ಲಿ ಅಷ್ಟೊಂದು ಇದಿರುತ್ತೆ. ಮುಗಿಸ್ಕೊಂಡು ವಾರ ಬನ್ನಿ ಯಾರಾದರೂ ಇದ್ದರೆ. ಇಷ್ಟು ವಾರ ಅಂತ ಇರುತ್ತೆ. ಇಷ್ಟು ವಾರ ಅಂತ ಇದ್ಮೇಲೆ ಅದನ್ನು ಬಂದು ಹರಕೆನ ಕಟ್ಕೊಂಡು ಕೂಡ ಹೋದರೆ ಒಳ್ಳೆಯದಾಗುತ್ತೆ. ಸಾಯಿಬಾಬಾ ದೇವಸ್ಥಾನದಲ್ಲಿ ತುಂಬಾ ನಂಬಿಕೆ ಇರೋವಂಥದ್ದು ಇದು. ರಾಘವೇಂದ್ರ ಸ್ವಾಮಿಗೆ ಹತ್ತಿರವಾಗಿರೋವಂಥ ಇದು ಒಂದು ಹತ್ತಿ ಹಣ್ಣು ಯಾರೆಲ್ಲ ತಿಂದಿದ್ದೀರಾ? ಹಣ್ಣಿದ್ದಿದ್ರೆ ತಿನ್ಬೋದಾಯಿತು, ಬಟ್ ಹಣ್ಣುಗಳು ಕಾಣಿಸ್ತಾ ಇಲ್ಲ. ಹತ್ತಿ ಹಣ್ಣು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಕಣ್ಣಿಗೆ, ಅದಕ್ಕೆಲ್ಲ ತುಂಬ ಒಳ್ಳೆಯದು. ಅದಕ್ಕೆ ಪೂಜೆನೂ ಕೂಡ ಮಾಡ್ತಾರೆ. ಮರದಲ್ಲಿ ಬರೀ ಕಾಯೇ ಬಿಟ್ಟಿರೋದ್ರಿಂದ ಹಣ್ಣುಗಳು ಸಿಗ್ತಾ ಇಲ್ಲ. ನೆಕ್ಸ್ಟ್ ಟೈಮು ಎಲ್ಲರೂ ಗೊತ್ತಿರಬೇಕು ನಿಮಗೆ, ಆಲ್ಮೋಸ್ಟ್ ಅದು ಅಂಜೂರ ಟೈಪೇ ಇರುತ್ತೆ. ಹತ್ತಿ ಹಣ್ಣು ಅಂಜೂರ ಥರನೇ ಇರುತ್ತೆ. ಹತ್ತಿ ಹಣ್ಣು ತಿನ್ನೋಕ್ಕಾಗಿಲ್ಲ ಅಂತ ಅಂದ್ಕೊಂಡಿರೋರು ಅಂಜೂರನ ಕೂಡ ತಿನ್ಬೋದು. ಅದು ತುಂಬಾ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು, ರಕ್ತನ ಶುದ್ಧಿ ಮಾಡುತ್ತೆ. ಹಾಗೆ ಪ್ರತಿಯೊಂದಕ್ಕೂ ಒಳ್ಳೆಯದು, ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು. ಪ್ರಸಾದ ತಿನ್ನೋ ಟೈಮ್ ಬಂತು ಇವಾಗ.
ಚಿಕ್ಕ ಹುಡುಗರಲ್ಲೆಲ್ಲ ಯಾರು ಪ್ರಸಾದನ ಕೊಡ್ತಾಯಿದ್ರೆ ಹೋಗಿ ಫಸ್ಟು ನಾವು ಸ್ನಾನ ಮಾಡ್ತಿದ್ವೋ ಬಿಡ್ತಿದ್ವೋ ಗೊತ್ತಿಲ್ಲ. ಚಿಕ್ಕ ಹುಡುಗರಲ್ಲಿ ಓಡೋಗಿದೆ ಪ್ರಸಾದನ ಇಸ್ಕೊಂಡು ತಿಂದ್ಕೊಂಡು ಬಂದ್ಬಿಡ್ತಿದ್ವಿ. ನೋಡೋಣ ಇಲ್ಲಿ ಏನು ಕೊಡ್ತಾರೆ ಅಂತ. ಏನು ಕೊಟ್ಟಿದ್ದಾರೆ ಅಂತ. ಇದೊಂದು ಪೊಂಗಲ್ ಅಲ್ಲ, ಇದು ಪೊಂಗಲ್ಲು, ಮೊಸರನ್ನ, ಹಾಗೆ ಪಲಾವ್. ಇಷ್ಟನ್ನ ನಾನು ತಿಂದು ಖಾಲಿ ಮಾಡಿದ್ದೆ. ಏಕೆಂದರೂ ಕೂಡ ಹಾಕ್ತಾರೆ, ಸಾಕು ಪ್ರಸಾದ ಥರನೇ ತಿನ್ನಬೇಕು. ಮನೇಲಿ ಕೂಡ ಊಟ ಮಾಡಿದರೆ ಇಷ್ಟು ಸಾಕಾಗುತ್ತೆ, ತುಂಬಾ ಜಾಸ್ತಿನೂ ಆಗುತ್ತೆ. ಇಷ್ಟನ್ನು ತಿಂದ್ಬಿಟ್ಟು ಹೊರಗಡೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಯ್ತಾ? ಪ್ರಸಾದ ಹೊಟ್ಟೆ ತುಂಬಿ ಲೋಡಾಯಿತು. ಯಾರಿಗಾದರೂ ಇಂಥ ಇದು ಸಿಕ್ಕರೆ ಎಷ್ಟು ಖುಷಿ ಅಲ್ವಾ. ಎಷ್ಟೋ ಜನ ಅನ್ನ ಇಲ್ಲದೆ ಇರೋರು ಇರ್ತಾರೆ. ಎಲ್ಲಾದರೂ ಹೋಗಿ ಪ್ರಸಾದನ ಮಾತ್ರ ಬಿಟ್ಟು ಬರಬೇಡಿ. ನಿಮಗೆ ಬೇಕಾದರೆ ಎಷ್ಟಾಗುತ್ತೋ ಅಷ್ಟನ್ನ ತಿನ್ಕೊಂಡು ಬನ್ನಿ. ಎಲ್ಲರಿಗೂ ಇಂಥ ಅದೃಷ್ಟ ಸಿಕ್ಕಲ್ಲ. ದೇವ್ರ ಪ್ರಸಾದ ಸಿಕ್ಕೋದು, ಅನ್ನ ಅನ್ನೋದು ಎಲ್ಲರಿಗೂ ಒಲ್ದು ಬರಲ್ಲ. ಅದು ಎಷ್ಟೋ ಇದರಲ್ಲಿ ನಾವು ನೋಡಿರ್ತೀವಿ. ಒಂದೊಂದು ಸತಿ ತಿನ್ನೋಕೆ ಅನ್ನ ತಟ್ಟೆ ಮುಂದೆ ಇಟ್ಕೊಂಡಿರ್ತೀವಿ, ಬಟ್ ಆ ಟೈಮಲ್ಲಿ ಬೇರೆ ಯಾರೋ ಬಂದ್ಬಿಟ್ಟಿರ್ತಾರೆ. ಆ ಅನ್ನ ಅವ್ರ ಪಾಲಾಗುತ್ತೆ. ಯಾಕೆ ಅಂತ ಗೊತ್ತಾ ನಿಮಗೆ? ಆಯಿತಾ, ಮುಗೀತಾ ನಿಮ್ದಲ್ಲ? ಅದು ಅನ್ನ ಅನ್ನೋದು ಅವ್ರ ಪಾಲಾಗಿರುತ್ತೆ. ಅದು ಋಣ ಅವ್ರನ್ನ ಎಳ್ಕೊಂಡು ಬಂದಿರುತ್ತೆ. ಯಾವುದೇ ಆಗಲಿ, ಒಂದು ಭೂಮಿದೇ ಆಗಿರ್ಬೋದು, ಮಣ್ಣಿಂದೇ ಆಗಿರ್ಬೋದು, ಹೊನ್ನಿಂದೇ ಆಗಿರ್ಬೋದು, ಇದೆಲ್ಲ ಎಲ್ಲರಿಗೂ ಒದ್ದು ಬರಲ್ಲ. ಅದು ತಾನಾಗೇನೆ ಬರಬೇಕು. ಅದು ಪ್ರತಿಯೊಬ್ರಿಗೂ ಸಿಕ್ಕಲ್ಲ ಅದೆಲ್ಲ ಅಂತ ಹೇಳ್ತಾ ಇಲ್ಲಿನ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಾಯಿಬಾಬಾ ಟೆಂಪಲ್ ಮುಂದೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.